ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹ್ಯಾಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ರೀ ಪಾಕ ಸಹಿತ ಮತ್ತು ಪಾಕರಹಿತ ಎರಡು ಬಗೆಯ ರವಾ ಉಂಡೆಗಳನ್ನು ಮಾಡತ್ತನಂತ್ರಿ. ಅಗ್ದಿ ಈಸಿ ಮೆಥಡ್ ಒಳಗೆ ಮಾಡಿಬಿಡೋಣಂತ. ಹೆಂಗೆ ಮಾಡೋಣಂತ ಒಂಚೂರು ನೋಡ್ಕೊಂಬರೋನು ನಡೀರಿ. ಇಲ್ಲಿ ನೋಡ್ರಿ, ನಾನು ಸಣ್ಣ ರವಾ ತೊಗೊಂಡೇನಿ ರೀ. ಚಿರೋಟಿ ರವಾ ಅಂತಾರಲ್ರಿ, ಅದು ತೊಗೊಂಡೇನಿ. ಉಂಡೆ ಕಟ್ಟಾಕ್ರಿ ಸಣ್ಣ ರವಾ ಆದ್ರನ ಭಾಳ ಚಲೋ. ಎಷ್ಟು ಸಾಧ್ಯಕತ್ತಲ್ರಿ ಅಷ್ಟು ಸಣ್ಣ ರವೆ ತೊಗೊಂಡೇನಿ. ಇಲ್ಲಿ ನೋಡ್ರಿ 2 ಕಟೋರಿ ತೊಗೊಂಡೇನಿ. 1 ಕಟೋರಿ ತೆಗೆದಿಟ್ಟೆ, ಇನ್ನೊಂದು ಕಟೋರಿ ಅಷ್ಟ ಏನಿಲ್ಲ ಫಸ್ಟ್ ರೆಡಿ ಮಾಡೋನು. ಇನ್ನು ಸಕ್ಕರೆ ಇಟ್ರಿ, ಏಲಕ್ಕಿ ಹಾಕಿ ಮಿಕ್ಸರ್ ಮಾಡ್ಕೊಂಡು ಬಂದುಬಿಟ್ಟಿದ್ದೇನೆ ರೀ. ಇಲ್ಲಿ ನೋಡ್ರಿ ಇಷ್ಟ ಆಯಿತು. 1 ಕಟೋರಿ ರವೆ, 1 ಕಟೋರಿ ಸಕ್ಕರೆ ಪುಡಿ ಆಗೈತ್ರಿ. ಆದರೆ ಇಲ್ಲಿ ನೋಡ್ರಿ ಇನ್ನೊಂದು ಟ್ರಿಕ್ ಬಳಸಿ ಬರಬ್ಬರ ಅಳತಿ ಸಕ್ರೆನ ನಾವು ತೊಗೊಂಬಿಡೋನು. ಇಲ್ಲಿ ನೋಡ್ರಿ 1 ಸ್ಪೂನ್ ಆಗಲಿ, ಒಂದು ಕಟ್ಟಿಗೆದೇನಾರ ಆಗಲಿ ಈ ರೀತಿ ಇತ್ತಂದ್ರೆ ಮೇಲೆ ಈ ರೀತಿಯಾಗಿ ನಾವು ಸವರಿದ್ರೆ ಕರೆಕ್ಟಾಗಿ ನಮಗೆ ಮೆಜರ್ಮೆಂಟ್ ಅನ್ನೋದು ಸಿಕ್ಬಿಡ್ತೈತೆ ರೀ. ರವೆ ಎಷ್ಟೈತಿ ಅಷ್ಟು ಸಕ್ಕರೆ ಹಾಕಿದ್ರಿ ಒಂಚೂರು ನಮಗೆ ಸ್ವೀಟ್ ಹೆಚ್ಚಾಗಿಬಿಡ್ತೈತಿ. ನಾ ತೋರಿಸಿದ್ನಲ್ಲ ಈ ಅಳತಿಗೆ ನೀವು ಹಾಕಿದ್ರಿ ಅಂದ್ರೆ ಬರಬ್ಬರಿಯಾಗಿ ಅಳತಿ ಸಿಕ್ಬಿಡ್ತೈತೆ ರೀ. ಇಲ್ಲಿ ನೋಡ್ರಿ ಒಂದು ಕಡಾಯಿ ಕಾಯಕ್ಕಿಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಒಂಚೂರು ಕಾಸ್ಕೊಂಬಂದ್ಬಿಡೋನು. ಇನ್ನು ನಾವು ಅಳತಿ ಮಾಡಿ ಇಟ್ಕೊಂಡಿದ್ದೀವಲ್ರಿ ರವೆ, ಆ ರವೆ ಸೇರ್ಸಾತೀನಿ ನಾನು ರೀ. ಇಲ್ಲೇ ಫಸ್ಟ್ ಪಾಕ ಇಲ್ಲದನ್ನು ರವೆ ಉಂಡೆ ಮಾಡ್ಕೊಂಬಿಡೋಣಂತ್ರಿ. ಖಾರ ಹುಣಿವಿ ಕರ್ಕೊಂಬಂತು ಅಂತ ನಮ್ಮ ಉತ್ತರ ಕರ್ನಾಟಕದ ಕಡೆ ರೀ. ಖಾರ ಹುಣಿವಿ ಬಂತಂದ್ರೆ ಒಂದೊಂದು ಹಬ್ಬಗಳು ಸ್ಟಾರ್ಟ್ ಆಗಿಬಿಡ್ತಾವೆ. ಅದಕ್ಕೆ ಒಂದು ಹಬ್ಬಕ್ಕೆ ಒಂದೇ ಥರ ಸ್ವೀಟ್ ಯಾಕೆ ಮಾಡ್ತೀನೋದ್ರಿ, ಸ್ವಲ್ಪ ಚೇಂಜ್ ಆಗಿ ಮಾಡ್ಕೊಂಡು ತಿನ್ನೋಣಂತ. ಮತ್ತು ಪಟ ಪಟ ಅಂತ ರೆಡಿ ಆಗೋದಂದ್ರೆ ಇದೆ ನೋಡ್ರಿ ರವಾದುಂಡಿ. ಮೀಡಿಯಮ್ ಉರಿ ಒಳಗೆ ರೀ ನಾವು ಚಂದಗೆ ಹುರ್ಕೊಂಬಂದ್ಬಿಡೋನು. ನೋಡ್ರಿ ಇಲ್ಲಿ ತೋರ್ಸಾತ ನಿಮಗೆ ಎಷ್ಟು ಹುರಿಬೇಕಪ್ಪ ಅಂದರೆ ಈ ರೀತಿ ರೀ. ತುಪ್ಪದಲ್ಲಿ ರವೆ ಹುರಿದು ಘಮ್ ಅಂತ ನಮಗೆ ವಾಸನೆ ಆಗಕತ್ತೆ ಅಂದ್ರೆ ಕರೆಕ್ಟಾಗಿ ಅಳತಿ ಆಗೈತಂದಂಗೆ. ಇನ್ನು ಈ ಟೈಮ್ದಾಗ ರೀ ನಾವು ಅಳತಿ ಮಾಡಿ ಇಟ್ಕೊಂಡಿದ್ದೀವಲ್ರಿ ಸಕ್ಕರೆ ಪುಡಿ, ಅದನ್ನು ಸೇರ್ಸಾತೇನೆ. ಈಗ ಗ್ಯಾಸ್ ಪೂರ್ತಿಯಾಗಿ ಬಂದ್ ಮಾಡಿಬಿಡೋಣಂತ. ಕಡಾಯಿ ಮತ್ತು ರೀ ರವೆ ಎರಡೂ ಕಾದಿರ್ತೈತಿ. ಸಾವಕಾಶ ಅದು ಮೆಲ್ಟ್ ಆಕತ್ರಿ. ನಾವು ಗ್ಯಾಸ್ ಏನು ಹಚ್ಚೋದು ಬೇಡ. ಇಷ್ಟರೊಳಗೆ ಉಂಡೆ ಕರೆಕ್ಟಾಗಿ ಅಳತಿಗೆ ಸಿಕ್ಬಿಡ್ತಾವೆ. ಇಲ್ಲಿ ನೋಡ್ರಿ ಫೈನಲ್ ಆಗಿ ಒಂದು ಸಣ್ಣ ವಾಟೆಲೆ ನಾನು ಒಂದು ಅರ್ಧ ವಾಟೆದಷ್ಟು ಹಾಲು ಸೇರಿಸಿದ್ದೇನೆ ರೀ. ಇಷ್ಟು ಹಾಕಿ ಇನ್ನೊಂದು ಚೂರ ಹೊಳಸಾಡ್ಬಿಡೋಣಂತ. ಇನ್ನೇನು ಉರಿ ಹಚ್ಚೋದು ಬೇಡ್ರಿ. ಇಷ್ಟಾದ್ರೆ ಇದ್ರ ಕೆಲಸ ಮುಗ್ದಂಗೆ ಆಕತಿ. ಭಾಳ ಈಸಿ ಐತ್ರಿ. ಮತ್ತು 10ರಿಂದ 15 ನಿಮಿಷನಾಗ ಪಟ್ ಅಂತ ಉಂಡೆ ರೆಡಿ ಆಗಿಬಿಡ್ತಾವೆ. ನೋಡ್ರಿ ಎಷ್ಟು ಸಾಧ್ಯಕ್ಕಲ್ಲ ಅಷ್ಟು ಎಲ್ಲ ಮಿಕ್ಸ್ ಮಾಡಿದಿಂದ ಹಾಲು ಅನ್ನೋದು ಪೂರ್ತಿಯಾಗಿ ಎಲ್ಲ ಅದ್ರೊಳಗೆ ಬೇದಿಸ್ಬಿಡ್ತು. ಇನ್ನೇನು ಮಾಡೋದಪ್ಪ ಅಂದ್ರೆ ಒಂದು ಸಣ್ಣ ಮಿಕ್ಸರ್ ಜಾರ್ ತೊಗೊಂಡೇನಿ ರೀ. ಅದ್ರೊಳಗೆ ಸ್ವಲ್ಪ ಹಾಕಿ ಮಿಕ್ಸರ್ ಮಾಡ್ಕೊಂಡು ಬರತ್ತೇನೆ ರೀ. ಹಂಗೆ ಬಿಟ್ಟರು ನಡಿತೈತ್ರಿ. ಆದ್ರೆ ಮಿಕ್ಸರ್ ಮಾಡ್ಕೊಂಬಂದಿಂದ ನಿಮಗೆ ತೋರಿಸ್ತೇನೆ ನೋಡ್ರಿ ಎಷ್ಟು ಶೈನಿಂಗಾಗಿ ನಮ್ದು ರವೆ ಅನ್ನೋದು ಕಾಣತ್ತಂತ. ನೋಡ್ರಿ ಇಷ್ಟ ಆಯಿತು. ಎಲ್ಲನೂ ಇದೇ ರೀತಿ ಮಾಡಿರಿ. ಸ್ವಲ್ಪ ಆರಾಕಂತ ಇಟ್ಬಿಟ್ಟಿದ್ದೇನೆ ರೀ. ಪೂರ್ತಿ ಏನು ತಣ್ಣಗಾಗೋದು ಬೇಡ್ರಿ. ನಮ್ಮ ಕೈಗೆ ಸ್ವಲ್ಪ ಉಗುರು ಬಿಸಿ ಹತ್ಬೇಕು ನೋಡ್ರಿ. ಅಲ್ಲಿವರೆಗೂ ಒಂಚೂರು ಆರಿಬಿಡ್ಲಿ. ಎಲ್ಲ ಆರ್ದಿಂದ್ರಿ ಡ್ರೈ ಫ್ರೂಟ್ಸ್ ಒಂದಷ್ಟು ತುಪ್ಪದೊಳಗೆ ಕರೆದಿಟ್ಕೊಂಡೀನಿ ರೀ. ಅವನೊಂಚೂರ ಮಿಕ್ಸ್ ಮಾಡತ್ತೇನೆ. ಒಣ ಕೊಬ್ಬರಿ ಪುಡಿ ಹಾಕ್ತಾನಂದ್ರೆ ಅದು ನಡಿತೈತ್ರಿ. ಹಾಲು ಕಾಶಿ ಆರಿಸಿರುವಂಥ ಹಾಲನ್ನು ನಾನು ಕುಡ್ಸಿದ್ದೇನೆ ರೀ. ನೋಡಿರಿ ಎಷ್ಟು ಹದಕ್ಕೆ ಸಿಕ್ಕೈತಂತ. ಕೈಯಾಗ ಟಚ್ ಮಾಡೋದಷ್ಟು ಸಾಕು. ಉಂಡೆ ಅನ್ನೋದು ಬರ ಅಂತ ಎಷ್ಟು ಚಂದ ರೌಂಡ್ ಶೇಪ್ ಬರತ್ತಾವೆ. ಪೂರ್ತಿ ತನಗ ಮಾರಬೇಡ್ರಪ್ಪ. ಮತ್ತು ಸ್ವಲ್ಪ ನಿಮ್ಮ ಕೈಗೆ ಉಗುರು ಬಿಸಿ ಹಾಕಬೇಕು. ಅಷ್ಟಿದ್ದಾಗ ಪಟ ಅಂತ ಉಂಡೆ ಕಟ್ಟಿ ಇಟ್ಬಿಡ್ರಿ. ಇನ್ನು ಆ ಉಂಡೆ ಎಲ್ಲ ಸೈಡ್ ಎತ್ತಿಟ್ರಿ. ಇನ್ನು ಪಾಕ ಮಾಡಿ ರವಾದುಂಡಿ ಮಾಡೋಣಂತ ನಡೀರಿ. ಅದೇ ಸೇಮರಿ ಒಂದು ಕಡಾಯಿ ಇಟ್ಟಿದ್ದೇನೆ ರೀ. ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಕಾಯಕ್ಕಂತ ಇಟ್ಬಿಟ್ಟಿದ್ದೇನೆ ರೀ. ಸಣ್ಣ ಉರಿ ಒಳಗೆ ತುಪ್ಪೆಲ್ಲ ನಮ್ದು ಕಾದ್ಬಿಡ್ಲಿ. ಇಲ್ಲಿ ನೋಡ್ರಿ ಸೇಮ ರವೆ ತೊಗೊಂಡೇನಿ, ಅದ ಅಳತಿಲ್ಲ ಸಕ್ಕರೆ ತೊಗೊಂಡೇನಿ. ಆದರೆ ಇಲ್ಲೂ ನಾವು ಅದ ಟ್ರಿಕ್ಸ್ ಫಾಲೋ ಮಾಡೋನು. ಸರಿ ನಾವು ಸಕ್ಕರೆ ಹಾಕಿದೀವಿ ಅಂದರೆ ಕಟಿ ಆಗಿಬಿಡ್ತೈತೆ ರೀ, ತಿನ್ನೋಕೆ ಸರಿ ಅನಿಸೋದಿಲ್ಲ. ನೋಡ್ರಿ ಆವಾಗಲೇ ತೋರಿಸಿಲ್ಲ ನಾ ಅದ ಕಟ್ಟಿಗೆ ಒಂದು ಸ್ಪೂನ್ ತೊಗೊಂಡೆ. ಈ ರೀತಿ ರೀ ಪೂರ್ತಿ ಸರಿಸ್ಬಿಡ್ತೇನೆ. ಇಷ್ಟ ಆದರೆ ಅಳತಿ ಕರೆಕ್ಟಾಗಿ ಸಿಕ್ಬಿಡ್ತೈತೆ ರೀ. ಸಕ್ರೆದ ನೀವು ಯಾವುದೋ ಒಂದು ಉಂಡೆ ಕಟ್ಬೇಕಂದ್ರೂ ರೀ ಈ ರೀತಿ ಅಳತಿ ಮಾಡಿ ಕಟ್ಟೋದ್ರಿಂದ ರೀ ಅಳತೆ ಅನ್ನೋದು ಕರೆಕ್ಟಾಗಿ ಹೊಂದಿಬಿಡ್ತೈತೆ ನೋಡ್ರಿ ಇಷ್ಟ ಆದರೆ ಇದ್ರ ಕೆಲಸ ಮುಗೀತು. ಇನ್ನು ಇದನ್ನೆಲ್ಲ ಸೈಡ್ ಎತ್ತಿಟ್ಟು ತುಪ್ಪನೂ ಸ್ವಲ್ಪ ಎಲ್ಲ ಕಾದೈತೆ ರೀ. ಅದ್ರೊಳಗೆ ಒಂದಷ್ಟು ಡ್ರೈ ಫ್ರೂಟ್ಸ್ ಹಾಕ್ಕೊಳತ್ತೇನೆ ರೀ. ಯಾಕಂದ್ರೆ ಮತ್ತು ಈ ಉಂಡಿಗೂ ಸೇರ್ಸಾಕ್ಬೇಕಲ್ರಿ. ಸಣ್ಣ ಉರಿ ಒಳಗೆ ರೀ ಎಲ್ಲನೂ ನಾವು ಇದ್ರಾಗ ಕರ್ಕೊಂಬಂದ್ಬಿಡೋನು. ಮತ್ತು ಹೊತ್ತಿಸ್ಬೇಡ್ರಪ್ಪ. ನೋಡ್ಕೊಂಡೆ ಸಾವಕಾಶ ಎಲ್ಲನೂ ನಾವು ತೆಗೆದ್ಬಿಡೋಣಂತ್ರಿ. ಗೋಡಂಬಿ ಮತ್ತು ದ್ರಾಕ್ಷಿಗಳನ್ನು ಹಾಕಿದ್ದೇನೆ ರೀ. ಮತ್ತು ನೀವು ಎಕ್ಸ್ಟ್ರಾ ಏನಾರ ಆ್ಯಡ್ ಮಾಡ್ತಾನಂದ್ರೆ ಅದನ್ನೂ ಮಾಡಿರಿ ನಡಿತೈತಿ. ಒಣ ಕೊಬ್ಬರಿ ಹಾಕ್ತಾನಂದ್ರೆ ಅದು ನಡೀತದ್ರಿ. ನಮಗೆ ಇಷ್ಟ ಬಂದಿದ್ದ ನಾವು ಹಾಕೊಂಡು ಆರಾಮಾಗಿ ತಿಂದ ಆರಾಮಾಗಿ ಇದ್ಬಿಡೋಣಂತ. ಇನ್ನು ಇದೇ ತುಪ್ಪದೊಳಗೆ ರೀ 1 ಕಟೋರಿ ರವೆ ಏನು ಅಳತಿ ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಸೇರ್ಸಾತೇನಂತ್ರಿ.
ಉರಿರಿ ಒಟ್ಟು ಜೋರು ಇಡಬೇಡ್ರಿ, ಅಷ್ಟೇ ಮೀಡಿಯಮ್ ಒಳಗೆ ಇಟ್ಟು ಅಷ್ಟನ್ನು ಹುರಿದು ಬಿಡೋಣಂತ. ನೀವು ಎಷ್ಟು ಚಂದಾಗೆ ರವೆ ಹುರಿತಾರಲ್ರಿ ಅಷ್ಟು ಚಂದಾಗಿ ನಮಗೆ ಬಾಯಾಗ ರವೆ ದುಂಡೆ ಅನ್ನೋದು ಸಿಕ್ಬಿಡ್ತಾವೆ. ಘಮ್ ಅಂತ ಫ್ಲೇವರ್ ಬಂತಂದ್ರೆ ನಾ ಆ ಕಡಾಯಿ ಎತ್ತಿಟ್ರಿ ಸಕ್ರೆ ಪಾಕ ಮಾಡೋಕೆ ಒಂದು ಬೇರೆ ಪಾತ್ರೆ ಇಟ್ಟಿದ್ದೇನೆ ರೀ. ಇಲ್ಲಿ ನೋಡ್ರಿ ಅಳತಿ ಮಾಡಿ ಆವಾಗಲೇ ಇಟ್ಟಿತ್ತಲ್ಲ ಅದೇ ಸಕ್ರೆನ ನಾನಿಲ್ಲಿ ಹಾಕಿ ಸಕ್ರೆ ರೀ ಮುನುಗುವಷ್ಟು ಅಷ್ಟೇ ನೀರು ಹಾಕಿರಿ. ಒಂಚೂರು ಆ ಪಾಕ ಬರೋವರೆಗೂ ಪೂರ್ತಿಯಾಗಿ ಹೊಳ್ಸಾಡ್ಕೊಂಬಿಡೋಣಂತ. ನೋಡ್ರಿಲ್ಲೇ ಇಷ್ಟ ಆಯಿತು. ಜಾಸ್ತಿ ನೀರು ಹಾಕಬೇಡ್ರಿ, ಯಾಕಂದ್ರೆ ಪಾಕ ಅನ್ನೋದು ಮತ್ತೆ ಲೇಟ್ ಆಗಿಬಿಡ್ತೈತಿ. ಈ ಟೈಮ್ದಾಗ ರೀ ಚಿಟಿಕಿ ಅಷ್ಟೇ ನಾನಿಲ್ಲಿ ಫುಡ್ ಕಲರ್ ಸೇರ್ಸಾತೇನೆ ರೀ, ಯಾಕಂದ್ರೆ ಒಂಚೂರು ಚೇಂಜಸ್ ಇರಲಿ ಅಂತ. ಪಾಕರಹಿತ ಪಾಕ ಸಹಿತ ಮಾಡೋದ್ರಿಂದ ರೀ ಸ್ವಲ್ಪ ಕಲರ್ ಡಿಫ್ರೆಂಟ್ ಆಗಿರಲಿ ಅಂತ ಸೇರ್ಸಾತೀನಿ. ಇಷ್ಟ ಇದ್ರೆ ನೀವು ಹಾಕೋರಿ, ಇಲ್ಲ ಅಂದರೂ ಹಂಗೆ ಮಾಡಿದ್ರು ನಡೀತೈತೆ ರೀ. ಪ್ರತಿ ಸತ ಮಾಡುವಾಗ ರೀ ನಾನು ಹಂಗನೇ ಮಾಡಿಟ್ಟಿರ್ತೇನೆ, ಆದರೆ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಕಲರ್ ಅನ್ನೋ ಉದ್ದೇಶಕ್ಕಷ್ಟೇ ಸೇರಿಸಿದ್ದೀನಿ. ಇದೆಲ್ಲ ರೀ ಚಂದಾಗೆ ಕುದಿ ಹತ್ತಲಿ. ನೋಡ್ರಿ ನಿಮಗೆ ತೋರ್ಸಾತೀನಿ ಎಷ್ಟು ಅಳತಿಗೆ ಬರಬೇಕಪ್ಪ ಅಂದ್ರೆ ಇದ್ರಿ ನೋಡ್ರಿ ಇಲ್ಲಿ ತೋರ್ಸಾತೀನಿ. ಒಂದು ಸ್ವಲ್ಪ ಪ್ಲೇಟ್ ಒಳಗೆ ನೀರು ಹಾಕಿ ಒಂದೇ ಒಂದು ಹನಿ ಬಿಟ್ಟಾಗ ಅದೆಲ್ಲೂ ಹೋಗಬಾರ್ದು, ನಿಂತಲ್ಲೇ ನಿಂತೆ ಅಂದ್ರೆ ನಮಗೆ ಆನ ಕರೆಕ್ಟಾಗಿ ಸಿಕ್ಕೇತಂದಂಗೆ. ಸ್ವಲ್ಪ ರೀ ಈ ರೀತಿ ಬರಬೇಕು, ಯಾಕಂದ್ರೆ ಮತ್ತು ಬೆಲ್ಲದ ಆನಕ್ಕಿಂತ ಸಕ್ರೆ ಆನ ಅನ್ನೋದು ಜಲ್ದಿ ಸಿಕ್ಬಿಡ್ತೈತಿ. ಇನ್ನು ಒಂದೆಳೆ ಪಾಕ ರೀ ಅಂದ್ರೆ ನಿಮಗೆ ಕೈಯ ತೋರಿಸ್ತೇನೆ ರೀ, ಇನ್ನೂ ಕ್ಲಿಯರಾಗಿ ಗೊತ್ತಾಕತಿ. ನೋಡಿರಿ ಇಷ್ಟ ಆದ್ರೆ ಬರೀ ಅಳತಿ ಸಿಕ್ಕೈತಂದಂಗೆ. ನೋಡಿರಿ ನಿಮಗೆ ಪ್ಲೇಟ್ನ್ಯಾಗ ನೋಡೋದು ಈಜಿ ಅನ್ನಿಸ್ತೈತಂದ್ರೆ ಹಂಗೂ ನೋಡಿರಿ, ಮತ್ತು ಹಿಂಗೆ ನೋಡೋದು ಈಸಿ ಅನ್ನಿಸ್ತೈತಂದ್ರೆ ಹಿಂಗೆ ನೋಡ್ರಿಪ್ಪ. ಹ್ಯಾಂಗೆ ನೋಡಿದ್ರು ರೀ ಪಾಕ ಅನ್ನೋದು ಸರಿಯಾಗಿ ಇತ್ತಂದ್ರೆ ಮಸ್ತ್ ಪೈಕಿ ಉಂಡೆ ರೆಡಿ ಆಗಿಬಿಡ್ತಾವ್ರಿ. ಅದೇ ಸಕ್ರೆ ಪಾಕ ರೀ ನಾನಿಲ್ಲೇ ರವಾಕ ಮಿಕ್ಸ್ ಮಾಡಿದ್ದೇನಂತ. ಇನ್ನು ಗ್ಯಾಸ್ ಹಚ್ಚಿರಿ ಪೂರ್ತಿ ಸಣ್ಣ ಉರಿ ಒಳಗೆ ಇಟ್ಬಿಡೋನು. ಇದೆಲ್ಲ ರೀ ಈ ಪಾಕದೊಳಗೆ ಒಂಚೂರು ಸಣ್ಣಗೆ ಕುದಿ ಹತ್ತಬೇಕು. ಈ ಕುದಿ ಹತ್ತು ಟೈಮ್ನಾಗ ರೀ ಒಂದು ಚಿಟಿಕೆ ಅಷ್ಟು ನಾನಿಲ್ಲೇ ಏಲಕ್ಕಿ ಪುಡಿ ಸೇರಿಸಿದ್ದೀನಿ. ನೋಡ್ರಿ ಇಲ್ಲೇ ನಿಮಗೆ ಕಾಣಿಸ್ತಿರ್ಬೇಕು ರಟಪಟ ಅಂತ ಒಂಚೂರು ಕುದಿ ಹತ್ತಂದ್ರೆ ಒಂದು 5 ರಿಂದ 10 ನಿಮಿಷ ಈ ಪಾಕದೊಳಗೆ ಈ ರವಾನ ನೀವು ಕುದಿಸ್ಕೊಂಬಿಡ್ರಿ. ಎಷ್ಟು ಕುದೀತೈತಲ್ರಿ ಹದವಾಗಿ ಅಷ್ಟು ಉಂಡೆ ಅನ್ನೋದು ಸಾಫ್ಟಾಗಿ ಸಿಕ್ಬಿಡ್ತಾವೆ. ನೋಡಿರಿ ಸಣ್ಣಗೆ ಎಲ್ಲ ಕುದಿ ಹತ್ತೈತಿ. ಇಲ್ಲಂದ್ರೂ ರೀ 6 ರಿಂದ 7 ನಿಮಿಷ ಆದರೂ ನೀವು ಕಂಪಲ್ಸರಿ ಕುದಿಸ್ಲೇಬೇಕು, ಯಾಕಂದ್ರೆ ಎಷ್ಟು ಕುದೀತೈತಲ್ರಿ ಅಷ್ಟು ಉಂಡೆ ಚೆಂದ ಬರ್ತಾವೆ. ನೋಡಿರಿ ಇಷ್ಟ ಆಯಿತು. ಇನ್ನೇನು ಮಾಡೋದಪ್ಪ ಅಂದರೆ ಎಲ್ಲ ಕುದಿದ ಮುಗೋದಿಂದ ಗ್ಯಾಸ ಬಂದ್ ಮಾಡಿಬಿಡೋಣಂತೆ. ಒಂದು 15 ರಿಂದ 20 ನಿಮಿಷ ಇದನ್ನು ಆರಾಕಂತ ಬಿಟ್ಬಿಡೋಣ್ರಿ. ನೋಡ್ರಿಲ್ಲೇ ಪೂರ್ತಿ ಆರೈತಿ. ಆವಾಗ ಏನು ಮಾಡೋದಪ್ಪ ಅಂದ್ರೆ ಈ ರೀತಿ ರೀ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋನು ಕೆಳಗೆ ಮೇಲೆ ಮಾಡಿ. ಎಷ್ಟು ಸಾಧ್ಯಕತ್ತಲ್ರಿ ಅಷ್ಟು ನಾವಿಲ್ಲೇ ಮಿಕ್ಸ್ ಮಾಡಿ ಕೂಡಿಸ್ಕೊಂಬಿಡೋಣಂತ್ರಿ. ಯಾಕಂದ್ರೆ ಎಷ್ಟು ನಾವು ತಿಕ್ಕಿ ಕಟ್ತೇವಲ್ಲ ಅಷ್ಟು ಉಂಡೆ ಪರ್ಫೆಕ್ಟಾಗಿ ಅಳತಿ ಸಿಕ್ಕಿಬಿಡ್ತಾವೆ. ಇನ್ನು ಹುರಿದು ಇಟ್ಕೊಂಡಿದ್ದೀವಲ್ರಿ ನಾವು ಡ್ರೈ ಫ್ರೂಟ್ಸ್ ಅದನ್ನು ಚೂರ ಸೇರ್ಸತ್ತೇನೆ. ಇನ್ನು ಕೈಗೊಂಚೂರು ತುಪ್ಪ ಹಾಕಿರಿ ಈ ರೀತಿ ರೀ ಪೂರ್ತಿಯಾಗಿ ನಾವು ರವೆ ಅನ್ನೋದನ್ನು ಪ್ರೆಸ್ ಮಾಡಿ ಉಂಡೆ ಕಟ್ಟಿದ್ರೆ ಉಂಡೆ ಬಾರಿ ಶೈನಿಂಗ್ ಕೊಟ್ಬಿಡ್ತಾವೆ. ನೋಡ್ರಿ ಇಲ್ಲಿ ನೋಡ್ರಿ ಇಷ್ಟ ಆಯಿತು. ನೋಡಿರಿ ಎಷ್ಟು ಹದವಾಗಿ ನೀವು ಕೈಯಾಗ ರೌಂಡ್ ಶೇಪ್ ಮಾಡಿ ಉಂಡೆ ಕಟ್ತಿರಲ್ಲ ಅಷ್ಟೇ ಶೈನಿಂಗ್ ಬರ್ತಾವ್ರಿ. ಈ ಪಾಕ ಇದ್ದ ಉಂಡೆ ರೀ ನೀವು ಆರಾಮಾಗಿ 15 ರಿಂದ 20 ದಿನ ಆದರೂ ತಿನ್ಬೋದು. ಆದರೆ ಪಾಕ ಮಾಡ್ದೆ ಏನು ಉಂಡೆ ಮಾಡಿರ್ತೀವಲ್ರಿ ಹಾಲು ಹಾಕಿರೋದ್ರಿಂದ ಒಂದು 7 ರಿಂದ 8 ದಿನ ನೀವು ಆರಾಮಾಗಿ ತಿನ್ನಿರಿ. ಮತ್ತು ಈ 2 ಉಂಡೆಗೂ ರೀ ನಿಮ್ಮ ಕಡೆ ತುಪ್ಪ ಜಾಸ್ತಿ ಇದ್ರೆ ಒಂಚೂರು ತುಪ್ಪ ಜಾಸ್ತಿ ಹಾಕೊಂಡಾರು ತಿನ್ನಿರಿ. ಇಲ್ಪ ಮೀಡಿಯಮ್ ಐತಂದ್ರೆ ಒಂಚೂರು ಇದ್ದಷ್ಟಾಗಾದರೂ ಮ್ಯಾನೇಜ್ ಮಾಡ್ಕೊರಿ, ಯಾಕಂದ್ರೆ ರವಾದ ಉಂಡೆಗೆ ತುಪ್ಪ ಎಷ್ಟು ಹಾಕ್ತೇವಲ್ಲ ಅಷ್ಟೇ ಕಂಪು ಅನ್ನೋದು ಕೊಟ್ಬಿಡ್ತಾವ್ರಿ. ಫೈನಲ್ಲಾಗಿ 2 ಬಗೆಯ ಉಂಡೆಗಳು ರೆಡಿ ಆದವು ರೀ. ಉಂಡೆ ನೋಡಿ ಹಂಗೆ ಹೋಗ್ಬೇಡಪ್ಪ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗ್ತೇನೆ ರೀ. ಅಲ್ಲಿವರೆಗೂ ಬಾಯ್.